ನಮಸ್ಕಾರ. ರೇಷನ್ ಕಾರ್ಡ್ ಇ-ಕೆ.ವೈ.ಸಿ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 30. ಸೊ ನಿಮ್ಮ ರೇಷನ್ ಕಾರ್ಡ್ ಇ-ಕೆ.ವೈ.ಸಿ ಆಗಿದೆಯಾ ಇಲ್ವಾ ಅಂತ ನಿಮಗೆ ಕನ್ಫ್ಯೂಷನ್ ಇದ್ದರೆ, ನೀವು ನಿಮ್ಮ ರೇಷನ್ ಕಾರ್ಡ್‌ನ ಇ-ಕೆ.ವೈ.ಸಿ ಸ್ಟೇಟಸನ್ನು ತುಂಬ ಸುಲಭವಾಗಿ ಮೊಬೈಲ್‌ನಲ್ಲೇ ಚೆಕ್ ಮಾಡ್ಕೋಬಹುದು. ಯಾವ ರೀತಿ ಚೆಕ್ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನೀವು ಯಾವುದೇ ಒಂದು ಬ್ರೌಸರ್ ಅಥವಾ ಗೂಗಲಲ್ಲಿ ಹೋಗಿ ಆಹಾರ ಅಂತ ಸರ್ಚ್ ಮಾಡಿ. ಆಹಾರ ಕರ್ನಾಟಕ ಅಂತ. ಸೊ ahara.karnataka.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿಯ ಒಂದು ಪೇಜ್ ಕಾಣಿಸುತ್ತೆ. ಟಾಪಲ್ಲಿ ರೈಟ್ ಸೈಡಲ್ಲಿ 3 ಐಕಾನ್ಸ್ ಏನಿದೆ ಅಲ್ವಾ, ಲೈನ್ಸು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಸೇವೆಗಳು ಅನ್ನುವಂಥ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಲೈನ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಈ ಸ್ಥಿತಿ ಅಂದರೆ ಈ ಸ್ಟೇಟಸ್ ಅನ್ನುವಂಥ ಆಪ್ಷನ್ ಕಾಣಿಸುತ್ತೆ. ಸೊ ಇದರಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಹೊಸ ಅಥವಾ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದರಲ್ಲಿ 3 ರೀಜನ್ಸ್ ಇದೆ: ಬ್ಯಾಂಗ್ಳೂರ್, ಮೈಸೂರು, ಕಲಬುರ್ಗಿ. ನಿಮಗೆ ಇದರಲ್ಲಿ ನಿಮ್ಮ ರೀಜನ್ ಡೌಟ್ ಇದ್ದರೆ ನೀವು ಚೆಕ್ ಮಾಡ್ಕೋಬೋದು. ಈಗ ಮೈಸೂರು ರೀಜನ್ ಆದರೆ ಸೌತ್ ಡಿಸ್ಟ್ರಿಕ್ಟ್ಸ್ಗಳೇನಿದೆ ಅಲ್ವಾ, ಈಗ ಉಡುಪಿ, ಚಿಕ್ಕಮಗಳೂರು, ಹಾಸನ ಅದೆಲ್ಲ ಬರುತ್ತೆ. ಕಲಬುರ್ಗಿ ಆದರೆ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಸು, ಬ್ಯಾಂಗ್ಳೂರು ಸುತ್ತಮುತ್ತ ರೀಜನ್ ಡಿಸ್ಟ್ರಿಕ್ಟ್ಗಳು ಬರುತ್ತೆ. ಸೊ ಅದನ್ನ ಚೆಕ್ ಮಾಡಿಕೊಂಡು ನಿಮ್ಮ ರೀಜನ್ನ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಕಾಣಿಸುತ್ತೆ. ಸೊ ನಾನು ಇದರಲ್ಲಿ ಝೂಮ್ ಮಾಡ್ತೀನಿ ನೋಡಿ. ಸೊ ಇದರಲ್ಲಿ ನಿಮಗೆ ಆಪ್ಷನ್ಸ್ಗಳಿದೆ ನೋಡಿ. ಅಪ್ಲಿಕೇಶನ್ ಸ್ಟೇಟಸ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತೇಳಿ. ಸೊ ನೀವು ಹೊಸ ರೇಷನ್ ಕಾರ್ಡ್ಗೆ ಏನೂ ಓಪನ್ ಆಗಿಲ್ಲ. ಸೊ ನೀವಿಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅನ್ನುವಂಥ ಸೆಕೆಂಡ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ವೆರಿಫಿಕೇಶನ್ ಟೈಪ್ನ ಸೆಲೆಕ್ಟ್ ಮಾಡಬೇಕು. ವಿತ್ OTP, ವಿದೌಟ್. ನಾನಿಲ್ಲಿ ವಿದೌಟ್ OTP ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ನಿಮ್ಮ RC ನಂಬರ್, ರೇಷನ್ ಕಾರ್ಡ್ ನಂಬರ್ನ ನೀವಿಲ್ಲಿ ಹಾಕಿ ಗೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ನೀವಿಲ್ಲಿ ಟೈಪ್ ಮಾಡಿ. ನೀವು ಇದರಲ್ಲಿ ಬೇರೆ ರೀಜನ್ನ ಸೆಲೆಕ್ಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿದರೆ, ಸೊ ನಿಮ್ಮ ರೇಷನ್ ಕಾರ್ಡ್ನ ಕಂಪ್ಲೀಟ್ ಸ್ಟೇಟಸ್ ಡೀಟೇಲ್ಸ್ ಇಲ್ಲಿ ಕಾಣಿಸಲ್ಲ. ಸೊ ಚೆಕ್ ಮಾಡ್ಕೊಳ್ಳಿ ಯಾವ ರೀಜನ್ ಅಂತ. ನೆಕ್ಸ್ಟು ನಂಬರ್ನ ಹಾಕಿ ಗೋ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಿಮ್ಮ ರೇಷನ್ ಕಾರ್ಡ್ನ ಡೀಟೇಲ್ಸ್ ಬರುತ್ತೆ. ಯಾವ ಡಿಸ್ಟಿಕ್ಕಲ್ಲಿ, ಯಾವ ಸ್ಟೇಟಲ್ಲಿ ಇದ್ದೀರಾ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಮೆಂಬರ್ ಕೌಂಟ್ ಕಾಣಿಸ್ತಾ ಇದೆ ನೋಡಿ. ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ, ಅವರ ಇ-ಕೆ.ವೈ.ಸಿ ಆಗಿದ್ದರೆ ಇ-ಕೆ.ವೈ.ಸಿ ಡನ್ ಅನ್ನುವಂಥ ಬಾಕ್ಸ್ ಕೆಳಗಡೆ ನಂಬರ್ಸ್ ಬರುತ್ತೆ. ರಿಮೈನಿಂಗ್ ಇ-ಕೆ.ವೈ.ಸಿ ಏನಿದೆ ಅಲ್ಲ, ಅಲ್ಲಿ ನೀವು ನೋಡ್ಬೋದು 0 ಅಂತ ಇದ್ದರೆ ಈ ರೇಷನ್ ಕಾರ್ಡಲ್ಲಿ ಇರುವಂಥ ಎಲ್ಲ ಮೆಂಬರ್ನ ಇ-ಕೆ.ವೈ.ಸಿ ಆಗಿದೆ ಅಂತ ಅರ್ಥ. ಇನ್ ಕೇಸ್ ಯಾವುದಾದ್ರೂ 1 or 2 ಆ ಥರ ನಂಬರ್ಸ್ ಇದ್ದರೆ ಇ-ಕೆ.ವೈ.ಸಿ ಪೆಂಡಿಂಗ್ ಇದೆ ಅಂತ ನೀವು ಚೆಕ್ ಮಾಡ್ಕೋಬೇಕು. ಯಾರ ಇ-ಕೆ.ವೈ.ಸಿ ಪೆಂಡಿಂಗ್ ಇದೆ ಅಂತ ಹೇಳಿ ನೀವು ಕೆ.ವೈ.ಸಿನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ಸೆಪ್ಟೆಂಬರ್ 30th ಲಾಸ್ಟ್ ಡೇಟ್ ಇದೆ. ಸೊ ಅಷ್ಟು ಒಳಗಡೆ ಹೋಗಿ ನೀವು ನಿಮ್ಮ ರೇಷನ್ ಅಂಗಡಿ ಏನಿದೆ ಅಲ್ವಾ, ನೀವೆಲ್ಲಿ ರೇಷನ್ ತಗೋತೀರಾ ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಇಲ್ಲ ನಿಮ್ಮ ಬಯೋಮೆಟ್ರಿಕ್ ಡೇಟಾವನ್ನು ಕೊಟ್ಟು ಕೆ.ವೈ.ಸಿನ ಕಂಪ್ಲೀಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.